ಬುಡ್ತಾವ್ನಿ ಗಮ ಗಮನೆ ಚಿಕನನ್ನು ಬೇಯಿಸುತ್ತಾವ್ನಿ ಚಿಕನು ಬೆಣ್ಣೆಕಾಯಿ ತುಪ್ಪ ಕೂಡ ಹಾಕಿದ್ದೀನಿ ಹಿಂದಿನ ಘಮ ಘಮ ಅನ್ನೋದು ಫಿನಿಶಿಂಗು ಒಳ್ಳೆ ಮೇಷ್ಟ್ರೆ ಚಿಕನ್ ಮಾಡಿ ಬನ್ನಿ ಮೊದಲು ಚಿಕನ್ ಅನ್ನು ನಾವು ಬೇಯಿಸಿಕೊಳ್ಳಬೇಕು, ಆಮೇಲೆ ಮಸಾಲೆ ಹಾಕಿ ಚಾಪಿಸು ಮಾಡಿ ತಿನ್ನಬೇಕು. ಅಳತೆಗೆ ತಕ್ಕಷ್ಟು ಎಣ್ಣೆ ಬುಡ್ತಾವ್ನಿ ಗಮ ಗಮನೆ ಚಿಕನನ್ನು ಬೇಯಿಸುತ್ತಾವ್ನಿ ಚಿಕನು ಬೆಣ್ಣೆಕಾಯಿ ತುಪ್ಪ ಕೂಡ ಹಾಕಿದ್ದೀನಿ ಹಿಂದಿನ ಘಮ ಘಮ ಅನ್ನೋದು ಫಿನಿಶಿಂಗು ಮಸಾಲೆ ಹಾಕ್ತಾ ಇವನಣ್ಣು ಘಮ ಘಮ ಚಾಪಿಸು ಚಿಕನ್ನು ಮಾಡ್ತಿದ್ರೆ ತಿಂತಿದ್ರೆ ಒಳ್ಳೆ ಘಮ ಘಮ ಅಂತದೆ. ಅದೇ ಆಯ್ತಾ ಇದೆ ಎಲ್ಲ ಸಖತ್ತಾಗಿ ಟೇಸ್ಟ್ಫುಲ್ಲಾಗಿ ಮಾಡ್ತಾ ಇದ್ದೀವಿ. ಹೀಗೆ ಒಂದೊಂದು ಮಾಡಿ ತಿಂದು ಅದೇ ಎಲ್ಲ ರೆಡಿ ಆಯ್ತದೆ. ಗಂಟೆ ಜೀವನದಲ್ಲಿ ಏನೋ ಒಂದು ಮಾಡ್ತಾ ಇರಬೇಕು, ತಿಂತಾ ಇರಬೇಕು. ಅಷ್ಟಿಗೆ ಎಲ್ಲ ಉಳಿಸೋದ್ರೆ ಏನೂ ಪ್ರಯೋಜನ ಇಲ್ಲ, ಎಲ್ಲ ಖಾಲಿ ಮಾಡೋದು ಏನೂ ಪ್ರಯೋಜನ ಇಲ್ಲ. ಹಂಗಾಗಿ ಆದಷ್ಟು ಜೀವನದಲ್ಲಿ ಒಳ್ಳೆ ಥರದಲ್ಲಿ ಉಳಿಸ್ಕೋಬೇಕು, ಸಂಪಾದನೆ ಮಾಡಬೇಕು, ದುಡಿಬೇಕು, ತಿನ್ನಬೇಕು, ಪ್ರೀತಿಯನ್ನು ಕೊಟ್ಟರು ತಿನ್ನಬೇಕು. ಅಷ್ಟೇ ಕೇಳ್ಕೊಳ್ಳೋದು. ಗಮ್ಮಂತದೆ ನೋಡೋದಲ್ಲ. ಲಾಸ್ಟ್ ಫೈನಲ್ಲು ಕೊತ್ತಂಬರಿ ಸೊಪ್ಪು ಅಂತ ಹೆಚ್ಚಿಕೊಟ್ಬಿಟ್ರೆ ಮುಗಿದು ಹುರಿದಂಗೆ. ಲಾಸ್ಟಿಗೆ ಚಿಕನ್ ಜೊತೆ ಒಂದು ಮೊಟ್ಟೆ. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಒಳ್ಳೆ ಟೇಸ್ಟ್ಗೆ ಮುಗಿಯಿತು ನೋಡೋದಲ್ವ. ಲಾಸ್ಟು ಫೈನಲ್ ಟೇಸ್ಟ್ ಕೊಟ್ಟಾಯಿತು. ಈಗ ಏನಿದ್ರು ಚಿಕನ್ ಜೊತೆಗೆ ಮೊಟ್ಟೆನ ಸಾಕು ಒಂದು ಬಾರಿಸ್ತಾ ಇರೋದೆ ಬಾಂಬಟ್ಟು. ಮೊಟ್ಟೆ ತಿನ್ನಬೇಕು, ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದು. ಮೀನುಳಿ, ರಾಗಿ ಮುದ್ದೆ, ಮೀನು ತಲೆ ಸೂಪರ್ ಡೂಪರು ತಿಂತಾ ಇರೋದೆ. ಸೂಪರ್ ಬಂಬರ್ ಮೀನುಳಿ. ನೀನುಳಿದ ಕ್ಷಣವೆಲ್ಲವೂ